ತಪ್ಪಿದ್ದಕ್ಕೆ ಅನ್ನುವಂತಹ ಒಂದು ಮಾತು ಕೂಡ ಬಂತು. ಆ ವಿಚಾರ ಏನು ಹಾಗಾದ್ರೆ? ಬಂಗ್ಲೆಗುಡ್ಡದಿಂದಲೇ ಬುರುಡೆಯನ್ನ ತಂದು ಕೊಟ್ಟಿದ್ದು ಯಾಕೆ? ಈ ತರದ ನೂರಾರು ಪ್ರಶ್ನೆಗಳಿದ್ದಾವೆ. ವಿಠಲಗೌಡ ಈ ಹೋರಾಟವನ್ನ ಯಾಕೆ ರೂಪಿಸಿದ, ಹೇಗೆ ರೂಪಿಸಿದ ಮತ್ತು ಸ್ಥಳೀಯವಾಗಿ ಇನ್ನೂ ಏನೆಲ್ಲ ಮಾಹಿತಿ ಲಭ್ಯ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತ ಹೋರಾಟಗಾರ ವಸಂತ್ ಗಿಳಿಯಾರ್ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ವಸಂತ್ ಗಿಳಿಯಾರ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ವಸಂತ್ ಗಿಳಿಯಾರ್ ಅವರೇ, ಈ ವಿಠಲಗೌಡನ ವಿರುದ್ಧ ಇದೀಗ ಏನೋ ಹೇಳ್ತಾರಲ್ಲ ಹಂಗೆ ಬಾಣ ಎಲ್ಲಾ ಕಡೆ ತಿರುಗಿ ಇದೀಗ ಸೌಜನ್ಯ ಕುಟುಂಬದತ್ತನೇ ತೋರಿಸ್ತಾ ಇದೆ. ಇಡೀ ಬುರುಡೆ ಪ್ರಕರಣದ ವಿಚಾರದಲ್ಲಿ ಎಸ್ಐಟಿ ಮುಂದೆ ವಿಠಲಗೌಡ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ, ತಾನೇ ಬುರುಡೆಯನ್ನ ತಂದಿರೋದು ಅಂತ. ಈ ವಿಠಲಗೌಡ ಸೌಜನ್ಯ ಮಾವ ಅನ್ನೋದನ್ನ ಹೊರತುಪಡಿಸಿದ್ರೆ ಈತ ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಈ ಇಡೀ ಪ್ರಕರಣದ ಹಿನ್ನೆಲೆ ಏನು ಗಿಳಿಯಾರ್ ಅವರೇ? ವಿಠಲಗೌಡ ಸೌಜನ್ಯಳ ಮಾವ, ಮತ್ತೆ ಆತ ಬೇಸಿಕಲಿ ಒಬ್ಬ ಕ್ರಿಮಿನಲ್. ಅವನು ಬಾಲ್ಯದಲ್ಲೇ ಕಳ್ತನ ಮಾಡಿ ಮನೆ ಬಿಟ್ಟು ಓಡೋದವನು. ಆಮೇಲೆ ಬಂದು ಕಾಲಿಪೀಲಿ ಓಡಾಡ್ಕೊಂಡಿದ್ದ. ಅವನ ತಂದೆ ಬಹಳ ಶ್ರಮಜೀವಿ, ಬಹಳ ಶ್ರಮಿಕರು. ದೇವಸ್ಥಾನದಲ್ಲಿ ಏನಾದ್ರೂ ಕಾರ್ಯಕ್ರಮಗಳಾದಾಗ ಅದರ ಚಪ್ರಗಳನ್ನ ನಿತ್ತು ಹಾಕಿಸ್ತಿದ್ದೇ ಪೋಣಿಗೌಡರು. ಆ ಕಾರಣಕ್ಕೆ ದೇವಸ್ಥಾನದ ಟೆಂಡರ್ ಮೂಲಕ ಒಂದು ಹೋಟೆಲ್ ಅವರಿಗೆ ಸಿಕ್ಕಿತ್ತು, ಅವ್ರ ಕುಟುಂಬಕ್ಕೆ. ಅದು ಬಹಳ ಒಳ್ಳೆ ವ್ಯಾಪಾರ ಆಗುವಂತ ಜಾಗದಲ್ಲಿ ಸಿಕ್ಕಿತ್ತು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಖಂಡಿತ ಮುಂದುವರಿಸಿ. ಇವನು ಮತ್ತೆ ಊರಿಗೆ ಬಂದವರು ಜೀಪ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಪಪೋಲಿಯಂತೆ ಸ್ವಲ್ಪ ಏನು ಕೆಟ್ಟ ಹಿನ್ನೆಲೆ ಉಳ್ಳವರ ಜೊತೆಗೆ ಓಡಾಡ್ಕೊಂಡಿದ್ದಂತ ಮನುಷ್ಯ. ಸುಮ್ಮನೆ ಯಾರ ಮೇಲೆ ಅಪವಾದ ಹಾಕುವಂತದ್ದು. ಹಾಗೆ ತಂದೆಗೆ ವಯಸ್ಸಾದ ಮೇಲೆ ಹೋಟೆಲ್ ಜವಾಬ್ದಾರಿ ತಾನು ತಗೊಳ್ತಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ಹಲವಾರು ದೂರುಗಳಿತ್ತು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೂಡ ವಿಠಲಗೌಡನ ಬಗ್ಗೆ ದೂರುಗಳಿತ್ತು. ಅವನು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಒಂದು ಹೆಣ್ಣಿನ ಜೊತೆಗೆ ಒಂದು ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆಗಳನ್ನ ಸ್ಥಳೀಯರು ಹೇಳ್ತಾರೆ. ಇದೆಲ್ಲದಕ್ಕೂ ನೀವು ದಾಖಲೆ ತಂದ್ಕೊಡಿ ಅಂದ್ರೆ ತಂದ್ಕೊಡಕ್ಕಾಗಲ್ಲ. ಜನರು ಆಡುವಂತ ಮಾತುಗಳು. ಈಗಾಗಲೇ ನೀವು ತೋರಿಸಿದ್ರಿ, ಒಬ್ಬ ವ್ಯಕ್ತಿಯನ್ನ ಹೊಡೆದು ಕೊಂದಿದ್ದಾನೆ. ಚಿನ್ನಯ್ಯ ಮತ್ತೆ ವಿಠಲ ಸೇರಿ ಹೋಟೆಲ್ನ ಹಿಂಭಾಗದಲ್ಲಿ ಅದನ್ನ ಹೂತ್ ಹಾಕಿದ್ದಾರೆ ಅನ್ನುವಂಥದ್ದು. ಇದು ಕೂಡ ನಾನು ಆ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ವಿಠಲಗೌಡನ ಬಗ್ಗೆ ಜನರು ಆಡ್ತಾ ಇದ್ದಂತ ಮಾತುಗಳು. ಒಬ್ಬ ನಿವೃತ್ತ ಪೊಲೀಸ್ ಅಂತ ಹೇಳುವಂತವ್ರು ಕೂಡ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೆ. ಒಬ್ಬ ದಿಕ್ಕು ದೆಸೆ ಇಲ್ಲದಂತ ವ್ಯಕ್ತಿ, ಹೋಟೆಲ್ ಕಾರ್ಮಿಕ, ಈತ ಯಾವುದೋ ಸಿಟ್ಟಿನ ಸಂದರ್ಭದಲ್ಲಿ ಹೊಡೆದು ಆತ ಹತ್ಯೆಗೀಡಾಗಿದ್ದಾನೆ ಅನ್ನುವಂಥದ್ದು. ಆಮೇಲೆ ನನಗ್ ಬಹಳ ಅದೆಲ್ಲವನ್ನ ಬದಿಗಿಟ್ರೆ ಈ ಸೌಜನ್ಯ ಕುಟುಂಬಕ್ಕೆ ಬೇಕಿದ್ದದ್ದು ನ್ಯಾಯದ ಪರವಾಗಿ ಅವರು ಬಡಿದಾಡಬೇಕಿತ್ತೆ ಹೊರತು ಅನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಬಾರ್ದಿತ್ತು. ಇವತ್ತು ಯಾವ ಕುಟುಂಬದ ಹೆಣ್ಣು ಮಗುವಿಗೆ ನ್ಯಾಯ ಬೇಕು ಅಂತೇಳಿ ಇಡೀ ಕರ್ನಾಟಕದಲ್ಲಿ ಧ್ವನಿ ಹೊರಟಿದೆಯೋ ಆ ಕುಟುಂಬದವರೇ ಒಂದು ಷಡ್ಯಂತ್ರದ, ಅವರ ಆ ಮನೆಯೇ ಷಡ್ಯಂತ್ರದ ಮೂಲ ಕೇಂದ್ರ ಆಗಿದೆ ಅನ್ನುವಂಥದ್ದು ತೀರಾ ನಾಚಿಕೆಗೇಡಿನ ಸಂಗತಿ ಅಂತ ನನ್ಗನ್ಸುತ್ತೆ. ವಿಠಲಗೌಡ ಈ ಹಿಂದೆ ಬಂಟ್ವಾಳ ಸೂರಿ ಮರ್ಡರ್ ಕೇಸಲ್ಲಿ ಆ ಹಂತಕರಿಗೆ ಆಶ್ರಯ ಕೊಟ್ಟಂತ ಪ್ರಕರಣ ಕೂಡ ಆತನ ಮೇಲಾಗಿತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆತನ ಮನೋಸ್ಥಿತಿ ಒಂದು ಕ್ರಿಮಿನಲ್ ಮನೋಸ್ಥಿತಿ ಆಗಿದೆ. ಹಾಗಾಗಿ ಈ ತರಹದ ಕ್ರಿಮಿನಲ್ ಕೃತ್ಯಗಳಲ್ಲಿ ವಿಠಲಗೌಡ, ಮಟ್ಟಣ್ಣನವರೆಲ್ಲ ಸೇರಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಬಹಳ ನಾಚಿಕೆಗೇಡಿನ ಸಂಗತಿ. ಆ ಸೌಜನ್ಯ ಅನ್ನುವ ಹೆಣ್ಣು ಮಗುವನ್ನ ಹೊರತುಪಡಿಸಿ ಆ ಕುಟುಂಬದ ಬಗ್ಗೆ ಬಹಳ ನನಗೆ ನಾಚಿಕೆ ಆಗ್ತಾ ಇದೆ ಆ ಕುಟುಂಬದ ಬಗ್ಗೆನೆ ಮಾತಾಡ್ಲಿಕ್ಕೆ. ಓಕೆ, ರೈಟ್. ಇನ್ನೂ ಏನಾದ್ರೂ ವಿಚಾರಗಳಿದೆಯಾ ವಿಠಲಗೌಡನ ಬಗ್ಗೆ? ಮುಂದೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಈ ಷಡ್ಯಂತ್ರ ಬುರುಡೆ ವಿಚಾರಕ್ಕೆ ನಾವು ನಂತರ ಬರೋಣ. ಇಷ್ಟರವರೆಗೆ ನೀವು ಹೇಳಿದ್ರೆ ಹೊರತಾಗಿ ವಿಠಲಗೌಡನ ಬಗ್ಗೆ ಇನ್ನೂ ಏನಾದ್ರೂ ಮಾಹಿತಿ ಇದೆಯಾ? ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ವಸಂತ್ ಗಿಳಿಯಾರ್ ಅವರೇ, ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟ್ ಮತ್ತೆ ಅಲ್ಲಿನ ಜನಗಳ ವಿರುದ್ಧ ಯಾಕೆ ವಿಠಲಗೌಡನಿಗೆ ಇಷ್ಟು ಆಕ್ರೋಶ? ಒಂದು ದಶಕದ ಹೋರಾಟ, ಸೌಜನ್ಯ ಹೋರಾಟ. ಸೌಜನ್ಯಗಳಿಗೆ ನೀವು ಹೇಳಿದಾಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೆಣ್ಣು ಮಗಳಿಗೆ, ಯಾವುದೇ ಹೆಣ್ಣು ಮಗಳಿಗೆ ಈ ರೀತಿ ಆದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು. ಅದಕ್ಕೆ ನಮ್ಮಲ್ಲಿ ನ್ಯಾಯದಾನ ವ್ಯವಸ್ಥೆ ಇದೆ, ಭಾರತದ ಸಂವಿಧಾನ ಇದೆ, ನ್ಯಾಯ ವ್ಯವಸ್ಥೆ ಇದೆ. ಆದ್ರೆ ಅದನ್ನು ಒಂದು ಹೋರಾಟವಾಗಿ ದಶಕಗಟ್ಟಲೆ ರೂಪಿಸುವಂತ ಅಗತ್ಯ ಯಾಕೆ ಬಂತು? ಏನ್ ಆ ಹೋರಾಟದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ವಿಠಲಗೌಡ ನಿಮ್ಗೆ ಇಡೀ ಸೌಜನ್ಯ ಹೋರಾಟವನ್ನ ದಿಕ್ಕು ತಪ್ಪಿಸಿರುವುದರಲ್ಲಿ 2-3 ಜನರಲ್ಲಿ ವಿಠಲಗೌಡ ಪ್ರಮುಖ. ಆತ ಬಂದು ಈಗ ಯೂಟ್ಯೂಬರ್ಸ್ ಯಾರೇ ಬರಲಿ ಆ ಮನೆಗೆ ಆತ ಸ್ವಲ್ಪ ಹಿರಿಯ ಸದಸ್ಯ. ಹಾಗಾಗಿ ಅವನ ಜೊತೆ ಮಾತಾಡ್ತಾರೆ. ಅವನು ಸುಳ್ಳನ್ನೇ ಹೇಳೋದು. ಈಗ ನಮ್ಮ ಚಾನೆಲ್, ನಾನು ಒಂದು ಇಂಟರ್ವ್ಯೂ ಮಾಡುವಾಗ ನನ್ನ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ. ಮತ್ತೆ ಬೇರೆ ಯೂಟ್ಯೂಬರ್ಗಳು ತಲೆಯನ್ನ ಉಪಯೋಗಿಸಲಿಲ್ಲ ಅಥವಾ
ಬೇರೆಯವರು ಅದನ್ನ ಈ ಧರ್ಮಸ್ಥಳದ ವಿರುದ್ಧವೇ ಏನಾದ್ರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವರೇ ಜಾಸ್ತಿ ಇರೋ ಕಾರಣಕ್ಕೆ ಅವರೆಲ್ಲ ಇವನ ಮುಂದೆ ಮೈಕ್ ಹಿಡಿದು ಅವನು ಹೇಳಿರುವ ಕಥೆಗಳನ್ನೆಲ್ಲ ಕೇಳಿದ್ರು. ನೋಡಿ, ಸೌಜನ್ಯ ಹತ್ಯೆ ಆದ ಸಂದರ್ಭದಲ್ಲಿ ಆಕೆಯ ಅಪಹರಣ ಮಾಡಿತ್ತು ಅನ್ನೋದಕ್ಕೆ ಈತ ಒಂದು ಕಥೆಯನ್ನ ಕಟ್ತಾನೆ. ಒಂದು ಗಾಡಿಯಲ್ಲಿ ಆ ಹುಡುಗಿಯನ್ನ ಎತ್ಕೊಂಡು ಹೋಗ್ತಾರೆ, ಆಮೇಲೆ ಕಂಟಿನ್ಯೂ 8-10 ಕಾರ್ಗಳು ಬರ್ತವೆ. ಅಮ್ಮ ಅಮ್ಮ ಹಸಿವೆ ಅಂತೇಳಿ ಆ ಹೆಣ್ಣು ಕೂಗ್ಕೊಳ್ತಾಳೆ. ಆಮೇಲೆ ಯಾರೋ ಬಿರಿಯಾನಿ ಅವನು ಪರ್ಟಿಕ್ಯುಲರ್ ಆಗಿ ಇದೇ ಸೆಂಟೆನ್ಸ್, ಇದೇ ಪದ ಪ್ರಯೋಗ ಮಾಡಿದ್ದಾನೆ. ಬಿರಿಯಾನಿ ತಂದು ಕೊಡ್ತಾರೆ, ಆಮೇಲೆ ಆ ಕೂಗು ನಿಂತಿತು, ಆಮೇಲೆ ಕಾರುಗಳೆಲ್ಲ ಒಂದೊಂದು ಅಂದ್ರೆ 3-4 ಕಾರಲ್ಲಿ ಹೋಗಿ ಆ ಹುಡುಗಿ ಒಂದು ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿದ್ರು, ಮತ್ತೆ ಬಿರಿಯಾನಿ ಕೊಟ್ರು ಅನ್ನೋ ರೀತಿಯಲ್ಲಿ ಇವನೊಬ್ಬ ಈ ಚಂದಾಮಾಮ ಕಥೆಯನ್ನು ಹೇಳ್ತಾ ಇದ್ದ. ಕೆಲವರು ಯೂಟ್ಯೂಬರ್ ಪ್ರಶ್ನೆ ಮಾಡದೆ ಅದನ್ನ ಪ್ರಸಾರ ಕೂಡ ಮಾಡ್ತಾ ಇದ್ರು. ಇದು ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆನೂ ಕೇಳ್ತಿರ್ಲಿಲ್ಲ. ಸೌಜನ್ಯ ಕುಟುಂಬ ಈ ಆರಂಭಿಕ ಹಂತದಿಂದಲೂ ಕೂಡ ಧರ್ಮಸ್ಥಳದವ್ರ ಜೊತೆಗಿತ್ತು, ಆ ಧರ್ಮಸ್ಥಳದವ್ರು ಸಹಕಾರ ಮಾಡಿದಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅವರು. ಆಮೇಲೆ ಈ ಷಡ್ಯಂತ್ರದ ಏನು ರೂವಾರಿಗಳು ವಿಠಲಗೌಡನನ್ನ ಸಂಪರ್ಕ ಮಾಡೋದು, ಸಾರ್ವಜನಿಕವಾಗಿ ಸಂಪರ್ಕದಲ್ಲಿದ್ದಂತ ವ್ಯಕ್ತಿ ಆ ಕುಟುಂಬದಿಂದ ವಿಠಲಗೌಡ ಆಗಿದ್ದ. ಆ ನಂತರ ಅವರು ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದಾಗ ಏನು ಧರ್ಮಸ್ಥಳದ ಟೆಂಡರ್ ನಲ್ಲಿ ಇವರಿಗೆ ಏನು ಟೆಂಡರ್ ಅಂತ ಹೇಳಿದ್ರೆ ಅವರು ಧರ್ಮಸ್ಥಳದವರದ್ದೇ ಏನು ಅಂಗಡಿ ಕೋಣೆ ಆದ ಕಾರಣಕ್ಕೆ ಇವರಿಗೆ ನಿರಂತರವಾಗಿ ಸಿಗ್ತಾ ಇತ್ತು. ಅದನ್ನ ಬೇರೆಯವರ ಟೆಂಡರ್ ಹಾಕಿ ನಿಲ್ಲಿಸುವ ಹಾಗೆ ಮಾಡಿ ಅವ್ರ ಕೈ ತಪ್ಪಿತು. ತನ್ನ ವ್ಯಾವಹಾರಿಕ ಕೇಂದ್ರ, ಅದರಲ್ಲಿ ಒಳ್ಳೆ ಇನ್ಕಮ್ ಇತ್ತು, ನೇತ್ರಾವತಿ ಸ್ನಾನಘಟ್ಟದ ಬಳಿ ಇದ್ದಂತ ಹೋಟೆಲ್ ಆದ ಕಾರಣಕ್ಕೆ ಬಹಳ ಒಳ್ಳೆ ವ್ಯಾಪಾರ ಇತ್ತು, ಬಹಳ ದೊಡ್ಡ ದುಡ್ಡಿನ ವಹಿವಾಟಿತ್ತು ಇವರಿಗೆ. ಇವನಿಗೆ ಮತ್ತೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ದ್ವೇಷ ಮೂಡ್ಲಿಕ್ಕೆ ಕಾರಣ ಆಯಿತು. ಬಹುಶಃ ತನ್ನ ಕುಟುಂಬದ ಮಗುವಿನ ಸಾವನ್ನ ಈ ಕಾರಣಕ್ಕಾಗಿಯೇ ಧರ್ಮಸ್ಥಳದ ವಿರುದ್ಧ ಪ್ರಯೋಗಿಸಿಕೊಳ್ಳಿಕ್ಕೆ ಆತ ಬಳಸ್ಕೊಂಡ, ಮತ್ತೆ ಈ ಬುರುಡೆಯನ್ನ ತಗೊಂಡು ಬಂದು ಈ ಷಡ್ಯಂತ್ರದಲ್ಲಿ ಪಾಲುದಾರನಾದ ಅಂತ ನನ್ನ ಅನಿಸಿಕೆ. ಮೇಡಮ್, ಯಾಕೆ ವಿಠಲ್ ಗೌಡ ಹೇಳುವ ವಿಚಾರ ನಿಮ್ಗೆ ಕಥೆ ಅಂತ ಅನ್ನಿಸ್ತು? 3-4 ಕಾರುಗಳು ಬಂದ್ವು, ಬಿರಿಯಾನಿ ತಂದು ಕೊಟ್ರು, ಅವೆಲ್ಲ ಕಥೆ ಅಂತ ಯಾಕೆ ಅನ್ನಿಸ್ತು? ಆತ ನಿಜವಾಗ್ಲೂ ಅದನ್ನೇ ನೋಡಿದ್ದಿರ್ಬೋದು, ನಿಜವಾಗ್ಲೂ ಅದನ್ನೇ ಹೇಳ್ತಾ ಇರಬಹುದೇನೋ. ಯಾಕೆ ಅದು ಹಾಗಿರ್ಲಿಕ್ಕಿಲ್ಲ ಅಂತ ಅನ್ನೋದಕ್ಕೆ ಏನು ಆಧಾರ ಇದೆ? ಈಗ ನಾನು ಒಂದು 7-8 ವರ್ಷ ಕ್ರೈಮ್ ರಿಪೋರ್ಟರ್ ಕೆಲಸ ಮಾಡಿದ್ದೀನಿ. ಮತ್ತೆ ಯಾವುದೇ ಒಂದು ರಿಪೋರ್ಟ್ ಅನ್ನ ಸ್ಟಡಿ ಮಾಡಕ್ ಹೋಗೋಕ್ಕಿಂತ ಮೊದಲು ಅಲ್ಲಿನ ಪೊಲೀಸ್ ಸ್ಟೇಟ್ಮೆಂಟ್ ಮಾತ್ರ ಅಲ್ಲ, ಅಲ್ಲಿನ ಚಾರ್ಜ್ ಶೀಟ್ ಏನು, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಆ ಟೈಮಲ್ಲಿ ಐಒ ಆಗಿರೋರು ಯಾರು ಇವ್ರನ್ನೆಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡೆ ಹೋಗಿರ್ತೀವಿ ನಾವು. ಒಂದು ಏನು ಗೊತ್ತಿಲ್ಲದೆ ಹೋಗ್ಬಿಟ್ಟು ಮೈಗಿಟ್ಟು ನಿಮ್ಗೆ ಏನ್ ಅನ್ಸತ್ತೆ ಅಂತ ಕೇಳೋದಲ್ಲ, ಆಗಿರ್ಲಿಲ್ಲ. ಅದು ಒಂದು ಇನ್ವೆಸ್ಟಿಗೇಷನ್ ಮಾಡುವ ಜರ್ನಲಿಸಂ ಹಾಗಾಗಿರಲ್ಲ. ನಾನು ಹೋಗುವ ಮೊದಲು ಅಲ್ಲಿ ಆಂಟಮಾಲಜಿ ಸ್ಟಡಿ ಎಲ್ಲ ರಿಪೋರ್ಟ್ಗಳಿವೆ. ಆ ದೇಹ ಅಲ್ಲಿ ಬಿದ್ದಿರುವಂತದ್ದು, ಅದರ ಫೋಟೋಗಳನ್ನೆಲ್ಲ ನಾನು ನೋಡಿದ್ದೀನಿ. ಇವರು ಹೇಳೋ ಕತೆ ನೋಡಿದ್ರೆ ತಗೊಂಡ್ ಬಂದು ಡಂಪ್ ಮಾಡಿದ ಅನ್ನೋ ರೀತಿ ಇದೆ. ಮತ್ತೆ ರೇಪ್ ಮಾಡ್ಲಿಕ್ಕೆ ಅಥವಾ ಕಿಡ್ನಾಪ್ ಮಾಡಿದ ಒಂದು ಮಗುವಿಗೆ ಕುಟುಂಬದವರ ಹೊರತಾಗಿ ಬೇರೆ ಯಾರಾದ್ರೂ ಆಹಾರವನ್ನು ತಂದು ಕೊಟ್ರೆ ಅದು ಸ್ವೀಕಾರ ಮಾಡುವ ಸಾಧ್ಯತೆಗಳು ಖಂಡಿತ ಇಲ್ಲ. ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ. ಆಗ ಬಿರಿಯಾನಿ ತಗೊಂಡೋಗಿ ಕೊಟ್ರೆ, ಅನ್ನ ತಗೊಂಡೋಗಿ ಕೊಟ್ರೆ, ಏನಾದ್ರೂ ತಗೊಂಡೋಗಿ ಕೊಟ್ರೆ ಅವಳು ತಿನ್ನೋ ಚಾನ್ಸಸ್ ಇದೆಯಾ? ಇಲ್ಲ ಅಲ್ವಾ? ಹಸಿವು ಹಸಿವು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ಲು ಅಂತೇಳಿ ಅವನು ವಿಠಲ್ ಗೌಡ ಹೇಳುವಂತದ್ದು. ಆಮೇಲೆ ನಿಶ್ಚಲ್ ಜೈನ್ ಏನು ಹೆಗ್ಗಡೆಯವರ ಕುಟುಂಬದ ವ್ಯಕ್ತಿಯ ಬಗ್ಗೆ ಇವರು ಆರೋಪವನ್ನು ಮಾಡಿದಾರಲ್ವಾ, ಆತನನ್ನ ನಾನು 11 ಗಂಟೆಗೆ ನೇತ್ರಾವತಿ ಲಾಡ್ಜ್ ಬಳಿ ನೋಡಿದ್ದೆ ಅಂತೇಳಿ ಉಲ್ಲೇಖ ಮಾಡ್ತಾನೆ. ಅದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ವಿದೇಶದಲ್ಲಿ ಆ ಸಂದರ್ಭದಲ್ಲಿ ಇರುವಂತದ್ದು ಅದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರೂವ್ ಆಗಿರುವಂತದ್ದು. ಈಗ ಸಿಒಡಿ ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. ವಿಸಾ, ಪಾಸ್ಪೋರ್ಟ್, ಪಾಲಿ ಕಾರ್ಡ್, ನಿಮ್ಗೆ ಲೈಬ್ರರಿ ಕಾರ್ಡ್ ಅದು. ಆಮೇಲೆ ಆ ದಿವಸದ ಟ್ರಾನ್ಸಾಕ್ಷನ್, ಆ ದೇಶದಲ್ಲಿ ಅಲ್ಲಿನ ಕ್ಯಾಂಟೀನ್ ನಲ್ಲಿ ಫಿಸ್ ಆರ್ಡರ್ ಮಾಡಿರುವಂತದ್ದು ಎಲ್ಲ ಎವಿಡೆನ್ಸ್ ಗಳನ್ನ ಅವ್ರು ತೋರಿಸಿದ್ದಾರೆ. ವೀಸಾ, USA ವೀಸಾನ ಯಾರಿಗೂ ಫೇಕ್ ಮಾಡ್ಲಿಕ್ಕಂತೂ ಇಂಪಾಸಿಬಲ್. ಒಂದ್ ವೇಳೆ ಹಂಗ್ ಮಾಡಿದಾರೆ, ಅದು ಒಂದು ಗೌರವಾನ್ವಿತ ಕುಟುಂಬದ ವ್ಯಕ್ತಿ ಮಾಡಿದಾರೆ ಅಂತ ಹೇಳಿದ್ರೆ ಅದು ಕಂಪ್ಲೇಂಟ್ ಆದ್ರೆ, ಅದರ ಮೇಲೆ ದೂರು ದಾಖಲಾದ್ರೆ ಬಹಳ ಗಂಭೀರವಾದಂತಹ ಒಂದು ಆರೋಪ ಆಗ್ತದೆ, ಮತ್ತೆ ದೊಡ್ಡ ಶಿಕ್ಷೆ ಆಗ್ತದೆ ಅದಕ್ಕೆ. ಹೀಗೆಲ್ಲ ಸುಳ್ಳು ಹೇಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಏನು ಗೊತ್ತಿಲ್ಲದವ್ರಿಗೆ ನಂಬಿಸಕ್ಕಾಗತ್ತೆ. ಅವನು ಹೆಲಿಕಾಪ್ಟರ್ ಅಲ್ಲಿ ಬಂದ, ಅವನು ಜೆಟ್ ವಿಮಾನದಲ್ಲಿ ಬಂದು ಅತ್ಯಾಚಾರ ಮಾಡಿ ಪುನಃ ಜೆಟ್ ಅಲ್ಲಿ ಹೋದ. ಇಂಥದ್ದೆಲ್ಲ ಯಾವ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಸುಮ್ಮನೆ ಏನೋ ತಲೆಯಲ್ಲಿ ಏನು ಬುರುಡೆ ಮಾತ್ರ ಇರೋರಿಗೆ ನಂಬಿಸಕ್ಕಾಗತ್ತೆ. ಹಂಗಾಗಿ ವಿಠಲಗೌಡ ಹೇಳೋದೆಲ್ಲ ಸುಳ್ಳು ಅಂತ ನನಗೆ ಅವತ್ತೇ ಅನಿಸ್ತು. ಆಮೇಲೆ ವಿಠಲಗೌಡ ನಾವು 1 ಕೋಟಿ ಖರ್ಚು ಮಾಡಿದ್ವಿ, ನನಗೆ 50 ಲಕ್ಷ ಖರ್ಚಾಗಿದೆ ಅಂತ ಹೇಳಿದಾನೆ. ಈ ಒಟ್ಟಾರೆ ಸೌಜನ್ಯ ನೋಡಿ ಮೇಡಮ್, ಈಗ ಯಾರಿಗಾದ್ರೂ ಮಿದುಳಿದ್ರೆ ಸೌಜನ್ಯ ಪ್ರಕರಣವನ್ನ ಇವರು ದಂಧೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ.
ನಿಮ್ಗೆ ನೀವು ಯಾರಾದ್ರೂ ಕೇಳ್ಬೋದು, ಎಮೋಷನ್ಸ್ ಇಲ್ವಾ ನಿಮ್ಗೆ, ಫೀಲಿಂಗ್ಸ್ ಇಲ್ವಾ? ಸೌಜನ್ಯದ ಬಗ್ಗೆ ಫೀಲಿಂಗ್ ಇದೆ. ಒಂದ್ ವೇಳೆ ಆ ಹೆಣ್ಣು ಮಗುವಿಗೆ ಇವ್ರು ಹೇಳುವ ಹಾಗೆ ಏನಾದ್ರೂ ಶಕ್ತಿ ಇದ್ದದ್ದು ಹೋದಾದ್ರೆ ಮೊದಲು ಇವ್ರನ್ನ ಬಲಿ ತಗೊಳುತ್ತೆ. ನನಗೆ ಮೊನ್ನೆ ಒಬ್ರು ಧರ್ಮಸ್ಥಳದವ್ರು ಹೇಳಿದ್ದಾರೆ, ವಿಠಲಗೌಡನಿಗೆ ಮೊನ್ನೆ ಏನು ಅಲ್ಲಿ ಹೊಡೆತ ಬಿತ್ತಲ್ಲ, ಅದೆಲ್ಲವೂ ಕೂಡ ವಿಠಲಗೌಡನ ಜೀಪ್ ಒಂದು ಪಲ್ಟಿ ಆಗಿತ್ತು. ಅದು ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ಆ ಜಾಗದಲ್ಲೇ. ಮೊನ್ನೆ ಅವರಿಗೆ ಏನು ಗಾಂಪ ರಾಂಪ ಇವರೆಲ್ಲ ಇದಾರಲ್ಲ, ಗಾಂಪ ಅವರಿಗೆಲ್ಲ ಯಾರು ಹೊಡೆದ್ರು ಆಟೋ ಡ್ರೈವರ್ಸ್, ಅದು ಕೂಡ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ಜಾಗದಲ್ಲಿ. ವಿಠಲಗೌಡನ ಜೀಪ್ ಮೇಲೆ ಮೊನ್ನೆ ದಾಳಿ ಆಯ್ತು, ಅವನ ಗಾಡಿ ಮೇಲೆ ಒಬ್ಬ ಯೂಟ್ಯೂಬರ್ ವಾಹನದ ಮೇಲೆ ದಾಳಿ ಆಯ್ತು, ಅದು ಕೂಡ ಅದೇ ಜಾಗದಲ್ಲಿ. ಬಹುಶಃ ಅದೇ ಜಾಗದಲ್ಲಿ ಆ ಹೆಣ್ಣು ಮಗು ಈ ಸೇಡು ತೀರಿಸ್ಕೊಳ್ತಾ ಇದೆ ಅಂತ ನನಗನ್ಸುತ್ತೆ. ಇವ್ರು ಹೇಳ್ತಾ ಇರುವಂತದ್ದು ಸುಳ್ಳು ಅನ್ನೋದು ಜಗಜ್ಜಾಹೀರಾಗಿರುವಂತ ಸಂಗತಿ. ಓಕೆ, ಕೊನೆಯದಾಗಿ ವಸಂತ್ ಗಿಳಿಯರ್ ಅವರೇ, ಈ ಬುರುಡೆ ಪ್ರಕರಣದಲ್ಲಿ ವಿಠಲ್ ಗೌಡ